वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. ಭಗವದ್ಗೀತೆಯ ಅಧ್ಯಯನವನ್ನು ಶ್ರೀಮದ್ ಶಂಕರ ಭಗವತ್ಪಾದಾಚಾರ್ಯರ ಭಾಷ್ಯದ ಬೆಳಕಿನಲ್ಲಿ ನಾವು ಕೈಗೊಂಡಿದ್ದೇವೆ. 4ನೇ ಅಧ್ಯಾಯದ 23 ಶ್ಲೋಕಗಳನ್ನು ಮುಗಿಸಿದ್ದೇವೆ. ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ ಅಲ್ಲಿವರೆಗೆ ನಾವು ಗೀತೆಯ ಅಧ್ಯಯನವನ್ನು ಮಾಡಿದ್ದೇವೆ. ಇನ್ನು ಮುಂದೆ ಜ್ಞಾನಯಜ್ಞ. ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಕರ್ಮ ಮಾಡ್ತಾ ಇದ್ದಂಥವನಿಗೆ ಅದು ಯಜ್ಞ ಆಗಲಿ ಅಂತ ಹೇಳಿ ಮಾಡಿದರೆ ಅದು ಎಲ್ಲ ಕರ್ಮಗಳು ಅಡುಗಿ ಹೋಗುತ್ತೆ, ಅವನಿಗೆ ಜ್ಞಾನ ದೊರಕುತ್ತೆ, ಅದರಿಂದ ಮುಕ್ತಿ ದೊರಕುತ್ತೆ ಅನ್ನೋದು ಶಂಕರಾಚಾರ್ಯರ ಅಭಿಪ್ರಾಯ. ಅದು ಎಂತಹ ಯಜ್ಞವಾಗಿರಬೇಕು ಅಂತಂದರೆ ಜ್ಞಾನಯಜ್ಞವಾಗಿರಬೇಕು. ಅದಕ್ಕಾಗಿ ಮುಂದಿನ ಶ್ಲೋಕಕ್ಕೆ ಸಂಬಂಧವನ್ನು ಆಚಾರ್ಯರು ಕಲ್ಪಿಸ್ತಾ ಇದ್ದಾರೆ. ಆ ಸಾಧಕ ಅನ್ನುವಂಥವನು ಮಾಡತಕ್ಕಂತಹ ಕರ್ಮ ಅದು ಫಲವನ್ನು ಕೊಡದೇನೆ, ಸಾಧಾರಣವಾಗಿ ಕರ್ಮ ಅನ್ನುವಂಥದ್ದು ಫಲವನ್ನು ಕೊಡುತ್ತೆ. ಫಲವನ್ನು ಕೊಡದೆಯೇ ಅದು ಸಮಗ್ರವಾಗಿ ಅಡಗಿ ಹೋಗಬೇಕು, ಜ್ಞಾನದಲ್ಲಿ ಪರ್ಯವಸನವಾಗಬೇಕು ಅಂತ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾನಲ್ಲ, ಅದು ಹೇಗೆ ಉಂಟಾಗುತ್ತೆ, ಅದಕ್ಕೆ ಕಾರಣ ಏನು, ಅಂತಹ ಕರ್ಮವನ್ನು ಮಾಡತಕ್ಕಂತಹ ವಿಧಾನ ಏನು ಅಂತ ಕೇಳಿದಾಗ ಮುಂದಿನ ಶ್ಲೋಕದಲ್ಲಿ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾನೆ ಕೃಷ್ಣ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಇದು ಬಹಳ ಪ್ರಸಿದ್ಧವಾಗಿರುವಂತಹ ಶ್ಲೋಕ, ಹಾಗೆಯೇ ಸ್ವಲ್ಪ ಕ್ಲಿಷ್ಟವಾಗಿರ್ತಕ್ಕಂಥದ್ದು ಕೂಡ. ಆದ್ದರಿಂದ ನಾವು ಇದನ್ನು ನಿಧಾನವಾಗಿ ನೋಡಬೇಕಾಗತ್ತೆ. ಬ್ರಹ್ಮ ಅರ್ಪಣಂ. ಅರ್ಪಣ ಅಂತಂದರೆ ಇದು ಪೂರ್ತಿ ಈ ಶ್ಲೋಕದಲ್ಲಿ ಯಜ್ಞದ ಸಂಕೇತವನ್ನು ಕೊಟ್ಟಿದ್ದಾರೆ. ಯಜ್ಞವೇ ಇಲ್ಲಿ ಸಂಕೇತವಾಗಿದೆ. ಯಜ್ಞ ಅನ್ನುವಂಥದ್ದು ಎಂಥ ಯಜ್ಞ? ಬ್ರಹ್ಮ ಕರ್ಮ ಯಜ್ಞ, ಬ್ರಹ್ಮವೇ ಯಜ್ಞ. ಇಲ್ಲಿ ಅರ್ಪಣ ಅದನ್ನು ಆಚಾರ್ಯರು ಬರೀತಾರೆ. ಯಾವ ಕಾರಣದಿಂದ ಬ್ರಹ್ಮವಿತ್ತನಾಗಿರ್ತಕ್ಕಂಥವನು ಹವಿಯನ್ನು ಅಗ್ನಿಯಲ್ಲಿ ಅರ್ಪಣೆ ಮಾಡುತ್ತಾನೆಯೋ ಅದು ಇಲ್ಲಿ ಅರ್ಪಣ ಅಂತ ಹೇಳ್ತಾ ಇದೆ. ಇಲ್ಲಿ ಮಾಡ್ತಾ ಇರ್ತಕ್ಕಂಥವನು ಕರ್ಮವನ್ನು ಬ್ರಹ್ಮಜ್ಞಾನಿ. ಹವಿಸ್ಸು ಮತ್ತು ಅಗ್ನಿಗಳೆಲ್ಲವೂ ಬ್ರಹ್ಮ ಅಂತ ಮುಂದೆ ಹೇಳ್ತಾರೆ. ಆ ಅರ್ಪಣ ಮಾಡತಕ್ಕಂಥದ್ದು ಕೂಡ ಬ್ರಹ್ಮವೇ. ಅರ್ಪಯತಿ ತದು ಬ್ರಹ್ಮೈವ ಇತಿ ಪಶ್ಯತಿ. ಆ ಅರ್ಪಿಸುವಂತಹ ಕ್ರಿಯೆಯೂ ಕೂಡ ಬ್ರಹ್ಮವೇ ಆಗಿದೆ. ಯಾಕಂದರೆ ಬ್ರಹ್ಮಜ್ಞಾನಿ ಆತ್ಮ ಮತ್ತು ಬ್ರಹ್ಮದನ್ನು ಬಿಟ್ಟು ಅವನು ಬೇರೇನನ್ನೂ ನೋಡೋದಿಲ್ಲವಂತೆ. ಆತ್ಮ ವ್ಯತಿರೇಕೇಣ ಅಭಾವಂ ಪಶ್ಯತಿ. ಆತ್ಮ ಅಥವಾ ಬ್ರಹ್ಮವನ್ನು ಬಿಟ್ಟು ಬೇರೆ ಏನನ್ನೂ ನೋಡೋದಿಲ್ಲ ಅವನು. ಹೇಗಪ್ಪ ಅಂದರೆ ಆಚಾರ್ಯರು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಯಥಾ ಶುಕ್ತಿಕಾಯಾಂ ರಜತಾಭಾವಂ ಪಶ್ಯತಿ. ಭ್ರಮೆಯಲ್ಲಿರ್ತಕ್ಕಂಥವನು ಕಪ್ಪೆ ಚಿಪ್ಪಿನ ಮೇಲೆ ಬೆಳ್ಳಿಯನ್ನು ನೋಡ್ತಾನೆ, ಆದರೆ ತಿಳಿದುಕೊಂಡಿರ್ತಕ್ಕಂಥವನು ಶುಕ್ತಿಕೆಯಲ್ಲಿ ರಜತವನ್ನು ಅಥವಾ ಬೆಳ್ಳಿಯನ್ನು ನೋಡೋದಿಲ್ಲ. ಅದೇ ರೀತಿ ಈ ಬ್ರಹ್ಮಕರ್ಮದಲ್ಲಿ ಅಥವಾ ಬ್ರಹ್ಮ ಯಜ್ಞದಲ್ಲಿ ಆ ಅರ್ಪಣೆ ಮಾಡುವಂಥದ್ದು ಹವಿಸ್ಸನ್ನು ಅರ್ಪಣೆ ಮಾಡುವಂತಹ ಕ್ರಿಯೆಯನ್ನು ಕೂಡ
ಬ್ರಹ್ಮ ಎಂತಲೇ ಬ್ರಹ್ಮಜ್ಞಾನಿ ನೋಡ್ತಾ ಇದ್ದಾನಂತೆ. ಆದ್ದರಿಂದಲೇ ಬ್ರಹ್ಮೈವ ಅರ್ಪಣಂ, ಬ್ರಹ್ಮವೇ ಅರ್ಪಣವಾಗಿ ಉಳ್ಳದ್ದು. ಅದು ಹೇಗಪ್ಪ ಅಂದರೆ, ಇದು ರಜತ, ಯಾವುದು ರಜತ ಅಂತ ಹಿಂದೆ ಭ್ರಮೆಯಿಂದ ನೋಡಿದ್ವಿ ನಾವು, ಅದು ನಿಜವಾಗಲೂ ಕೂಡ ಶುಕ್ತಿಕ, ಅದು ಕಪ್ಪೆ ಚಿಪ್ಪು ಅಂತ ಹೇಳಿದ ಹಾಗೆ. ಈ ರೀತಿ ಅರ್ಪಣ ಬುದ್ಧಿಯಿಂದ, ಬ್ರಹ್ಮವೇ ಅರ್ಪಣ ಅನ್ನುವಂತಹ ಬುದ್ಧಿಯಿಂದ ಬ್ರಹ್ಮವಿದನಾಗಿರ್ತಕ್ಕಂಥವನು ಯಾವ ಅರ್ಪಣವನ್ನು ಮಾಡುತ್ತಾನೆಯೋ ಅವನು ಬ್ರಹ್ಮನೇ ಆಗಿರ್ತಾನೆ. ಬ್ರಹ್ಮವಿದ ಅನ್ನುವಂಥನು ಬ್ರಹ್ಮನೇ, ಆತ್ಮವಿದ ಅನ್ನುವಂಥನು ಆತ್ಮನೇ. ಬ್ರಹ್ಮವಿದನಿಗೂ ಬ್ರಹ್ಮಕ್ಕೂ ವ್ಯತ್ಯಾಸವಿಲ್ಲ. ಬ್ರಹ್ಮವಿದಾಪ್ನೋತಿ ಪರಂ, ಬ್ರಹ್ಮವಿತ್ ಅನ್ನುವಂಥವನು ಅತ್ಯಂತ ಶ್ರೇಷ್ಠವಾದ ಗತಿಯನ್ನು, ಬ್ರಹ್ಮ ಭಾವವನ್ನೇ ಪಡೆದುಕೊಳ್ಳುತ್ತಾನೆ ಅಂತ ಉಪನಿಷತ್ತುಗಳು ಹೇಳುತ್ತೆ. ಆಮೇಲೆ ಹವಿಸ್ಸು ಹಾಗಾದರೆ ಏನು? ಬ್ರಹ್ಮವಿತ್ತು, ಅವನು ಬ್ರಹ್ಮ, ಅರ್ಪಣೆ ಮಾಡತಕ್ಕಂಥದ್ದು ಬ್ರಹ್ಮವೇ ಆಗಿದೆ. ಹವಿಸ್ಸೇನಾಗಿರಬೇಕು ಅಂದರೆ ಅದು ಕೂಡ ಬ್ರಹ್ಮವೇ ಆಗಿರುತ್ತೆ. ಯಾವುದನ್ನು ಸಾಧಾರಣ ಜನಗಳು ಹವಿಸ್ಸು ಹವಿಸ್ಸು ಅನ್ನುವಂತಹ ಬುದ್ಧಿಯಿಂದ ಅರ್ಪಣೆ ಮಾಡುತ್ತಾರೋ ಅದು ನಿಜವಾಗಲೂ ಕೂಡ ಬ್ರಹ್ಮವೇ ಆಗಿದೆ ಅಂತ ಬ್ರಹ್ಮವಿತ್ತು ಅರಿತುಕೊಳ್ತಾನಂತೆ. ಒಟ್ಟಾರೆ ಈಗ ಬ್ರಹ್ಮ ಅರ್ಪಣವಾಗಿರ್ತಕ್ಕಂಥದ್ದು ಬ್ರಹ್ಮ, ಬ್ರಹ್ಮವಿತ್ತು ಈ ಯಜ್ಞವನ್ನು ಮಾಡ್ತಾ ಇರ್ತಕ್ಕಂಥವನು ಕೂಡ ತಾನು ಬ್ರಹ್ಮವೇ ಎಂದು ತಿಳ್ಕೊಳ್ತಾನೆ. ಅರ್ಪಣವು ಬ್ರಹ್ಮ ಎನ್ನುವಂತಹ ಅರಿವು ಅವನಿಗೆ ಉಂಟಾಗುತ್ತೆ. ಇಲ್ಲಿ ಹವಿಸ್ಸು ಕೂಡ ಬ್ರಹ್ಮವೇ ಆಗಿದೆ. ಹಾಗಾದರೆ ಅಗ್ನಿ ಯಾವುದರಲ್ಲಿ ಹವಿಸ್ಸನ್ನು ಹಾಕುತ್ತಾರೆಯೋ ಅದು ಅಗ್ನಿ ಹಾಗಾದರೆ ಏನಪ್ಪ ಅಂದರೆ ಬ್ರಹ್ಮಾಗ್ನೌ, ಬ್ರಹ್ಮ ಅಗ್ನಿಯು ಬ್ರಹ್ಮವೇ. ಬ್ರಹ್ಮದಲ್ಲಿಯೇ ಹೋಮ ಮಾಡ್ತಾ ಇದ್ದಾನವನು. ಬ್ರಹ್ಮವೆಂಬ ಹವಿಸ್ಸನ್ನು, ಬ್ರಹ್ಮವೆಂಬ ಯಜ್ಞ ಮಾಡ್ತಕ್ಕಂಥವನು ಬ್ರಹ್ಮ ಎಂಬ ಅರ್ಪಣೆಯನ್ನು ಮಾಡ್ತಾ ಆ ಬ್ರಹ್ಮ ಹವಿಸ್ಸನ್ನು ಎಲ್ಲಿಗೆ ಹಾಕ್ತಾ ಇದ್ದಾನೆ? ಅವನು ಬ್ರಹ್ಮಾಗ್ನಿಯಲ್ಲಿಯೇ ಹಾಕ್ತಾ ಇದ್ದಾನೆ. ಆ ಹಾಕುವುದು ಅಥವಾ ಅರ್ಪಣ ಕ್ರಿಯೆ ಅನ್ನುವಂಥದ್ದು ಕೂಡ ಬ್ರಹ್ಮವೇ. ಅಗ್ನಿರಪಿ ಬ್ರಹ್ಮೈವ ಯತ್ರ ಹೂಯತೆ ಬ್ರಹ್ಮಣ ಕರ್ತ್ರ, ಬ್ರಹ್ಮೈವ ಕರ್ತ್ರ, ಬ್ರಹ್ಮನೇ ಇಲ್ಲಿ ಕರ್ತ, ಬೇರೆ ಯಾವ ಕರ್ತೃವೂ ಇಲ್ಲ ಅಂತ ಅರ್ಥ. ಹಾಗಾದರೆ ಈ ಹವಿಸ್ಸು ಹಾಕುವಂಥದ್ದು ಯಾರಿಗೆ ಹೋಗುತ್ತೆ? ಅದರಿಂದ ಏನನ್ನು ಪಡೆದುಕೊಳ್ಳುತ್ತೇವೆ? ಫಲ ಏನು ಅಂತಂದರೆ ಬ್ರಹ್ಮೈವ ತೇನ ಗಂತವ್ಯಂ. ತೇನ ಅಂದರೆ ಈ ರೀತಿಯ ಯಜ್ಞಕರ್ಮದಿಂದ, ಈ ರೀತಿಯ ಬ್ರಹ್ಮಕರ್ಮದಿಂದ ಅಥವಾ ಬ್ರಹ್ಮಯಜ್ಞದಿಂದ ಯಾವ ಫಲವನ್ನು ಪಡೆದುಕೊಳ್ಳುತ್ತೇವೆಯೋ, ಯಾವ ಗತಿಯನ್ನು ಪಡೆದುಕೊಳ್ಳುತ್ತೇವೆಯೋ ಅದು ಬ್ರಹ್ಮವೇ. ಹೀಗೆ ಇದು ಬ್ರಹ್ಮ ಕರ್ಮವಾಗಿದೆ. ಎಲ್ಲ ಕರ್ಮದ ಎಲ್ಲ ಅಂಗಗಳೂ ಕೂಡ ಬ್ರಹ್ಮವೇ ಆಗಿದೆ. ಬ್ರಹ್ಮನಿಗಿಂತ ಬೇರೆ ಯಾವುದೂ ಕೂಡ ಇದರಲ್ಲಿ ಇಲ್ಲ. ಬ್ರಹ್ಮೈವ ಕರ್ಮ ಬ್ರಹ್ಮಕರ್ಮ ಅಂತ ಆಚಾರ್ಯರು ಹೇಳುತ್ತಾರೆ. ಅದರಲ್ಲಿ ಏಕಾಗ್ರ ಚಿತ್ತನಾಗಿರ್ತಾನಂತೆ. ಏಕಾಗ್ರ ಚಿತ್ತತೆ ಅಂದರೆ ಬ್ರಹ್ಮವನ್ನು ಬಿಟ್ಟು ಅವನ ಮನಸ್ಸು ಬೇರೆಲ್ಲೂ ಕೂಡ ಹೋಗೋದಿಲ್ಲ. ತಸ್ಮಿನ್ ಸಮಾಧಿ ಯಸ್ಯ ಸಹ, ಅದರಲ್ಲಿ ಏಕಾಗ್ರ ಚಿತ್ತನಾಗಿರ್ತಕ್ಕಂಥವನು, ಏಕಾಗ್ರತೆಯನ್ನು ಬೆಳೆಸ್ಕೊಂಡಿರ್ತಕ್ಕಂಥವನು, ಅವನನ್ನು ಇಲ್ಲಿ ಬ್ರಹ್ಮಕರ್ಮ ಸಮಾಧಿ ಅಂತ ಕರೀತಾ ಇದ್ದಾರೆ. ಈ ಬ್ರಹ್ಮಕರ್ಮ ಸಮಾಧಿ ಯಾರು? ಬ್ರಹ್ಮವೇ ಕರ್ಮವಾಗಿದ್ದುಕೊಂಡು ಅದರಲ್ಲಿ ಏಕಾಗ್ರವ ಚಿತ್ತತೆಯನ್ನು ಬೆಳೆಸ್ಕೊಂಡಿರ್ತಕ್ಕಂಥವನು ಯಾವುದನ್ನು ತಲುಪುತ್ತಾನೆ ಅಂತಂದರೆ ಬ್ರಹ್ಮವನ್ನೇ ತಲುಪುತ್ತಾನೆ. ಹೀಗೆ ಆಚಾರ್ಯರು ಇದಕ್ಕೆ ಅರ್ಥವನ್ನು ಮಾಡಿದ್ದಾರೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ
ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಈ ಒಂದು ಯಜ್ಞವೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಯಜ್ಞ ಅಂತ ಕೃಷ್ಣ ಅಭಿಪ್ರಾಯ ಪಡ್ತಾ ಇದ್ದಾನೆ. ಇದೇ ಸಮ್ಯಕ್ ದರ್ಶನ, ನಿಜವಾಗಿರ್ತಕ್ಕಂತಹ ಆತ್ಮದರ್ಶನ. ಇಲ್ಲಿ ಯಜ್ಞದ ಸಂಕೇತ ಕೊಟ್ಟಿದ್ರೂ ಕೂಡ ಎಲ್ಲ ಕರ್ಮಗಳು, ಎಲ್ಲ ಕರ್ಮದ ಪರಿಕರಗಳು, ಕರ್ತೃ ಎಲ್ಲರೂ ಕೂಡ ಬ್ರಹ್ಮನ ಅಭಿವ್ಯಕ್ತಿಗಳೇ ಅಂತ ಭಾವಿಸಿಕೊಳ್ಳುವಂಥದ್ದೇನೆ ಜ್ಞಾನಿಯ ಲಕ್ಷಣ. ಹೀಗೆ ಸಮ್ಯಕ್ ದರ್ಶನಕ್ಕೆ ಯಜ್ಞತ್ವಂ ಸಂಪಾದ್ಯ, ಯಜ್ಞದ ರೂಪವನ್ನು ಸಂಪಾದಿಸಿಕೊಟ್ಟಿದ್ದಾರೆ. ಅಂದರೆ ಸಮ್ಯಕ್ ದರ್ಶನ ಆತ್ಮಜ್ಞಾನ ಅನ್ನುವುದಕ್ಕೆ ಯಜ್ಞದ ರೂಪವನ್ನು ಕೊಟ್ಟು ಇಲ್ಲಿ ವರ್ಣಿಸಿದ್ದಾರೆ ಅಂತ ಅರ್ಥ. ಅದನ್ನು ಇಲ್ಲಿ ಸ್ತುತಿ ಮಾಡಬೇಕು, ಹೊಗಳಬೇಕು ಅಂತ ಹೇಳಿ ಇತರ ರೀತಿಯ ಯಜ್ಞಗಳನ್ನು ಕೂಡ ಹೇಳ್ತಾರೆ. ಕಡೆಯಲ್ಲಿ ಇವುಗಳೆಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಬ್ರಹ್ಮಯಜ್ಞ ಅಂತ ಪ್ರತಿಪಾದನೆಯನ್ನು ಮಾಡ್ತಾರೆ. ಅದಕ್ಕಾಗಿ ಮುಂದಿನ ಶ್ಲೋಕ ಬಂದಿದೆ. ದೈವಮೇವಾ ಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಗ್ನಾವಪರೇ ಯಜ್ಞಂ ಯಜ್ಞೇನೈವ ಉಪಜುಹ್ವತಿ. ಯೋಗಿಗಳಾಗಿರ್ತಕ್ಕಂಥವರು ಅಪರೇ ಯೋಗಿನಃ, ಈ ಬ್ರಹ್ಮವಿತ್ತರಿಗಿಂತಲೂ ಭಿನ್ನರಾಗಿರ್ತಕ್ಕಂತಹ ಯೋಗಿಗಳು ಕೆಲವರು ದೇವತಾ ಯಜ್ಞವನ್ನು ಮಾಡುತ್ತಾರೆ. ದೇವಾಹ ಯುಜ್ಯಂತೆ, ದೇವತೆಗಳು ಯಾವುದರಿಂದ ಯಾಗ ಮಾಡಿಕೊಳ್ಳಿಸುತ್ತಾರೋ, ದೇವತೆಗಳನ್ನು ಕುರಿತು ಯಾಗ ಮಾಡುವಂತಹದ್ದು ಯಾವ ಯಜ್ಞದಿಂದ ಉಂಟಾಗುತ್ತದೆಯೋ ಅದು ದೈವಯಜ್ಞ. ದೈವಮೇವ ದೇವಾಹ ಯುಜ್ಯಂತೆ ಏನ ಯಜ್ಞೇನ. ಯಜ್ಞ ಅಂದರೆ ಅಗ್ನಿಯಲ್ಲಿ ಆಹುತಿಯನ್ನು ಹಾಕ್ತಕ್ಕಂಥದ್ದು. ಅದು ದೇವತೆಗಳ ಸಲುವಾಗಿ ಇದ್ದರೆ ಅದನ್ನು ದೈವಯಜ್ಞ ಅಂತ ಕರೀತಾ ಇದ್ದಾರೆ. ಅಂತಹ ಯಜ್ಞವನ್ನು ಯೋಗಿನಃ ಅಂದರೆ ಇಲ್ಲಿ ಆಚಾರ್ಯರು ಕರ್ಮಿಣಃ, ಕರ್ಮ ಮಾಡತಕ್ಕಂಥವರು, ಕರ್ಮಯೋಗಿನಃ ಅಥವಾ ಕೇವಲ ಕರ್ಮಕಾಂಡಿಗಳಾಗಿರ್ತಕ್ಕಂಥವರು ಇಂತಹ ಕರ್ಮವನ್ನು ಮಾಡುತ್ತಾರೆ ಅಂತ ಹೇಳ್ತಾರೆ. ಇಲ್ಲಿಗೆ ಮೊದಲನೇ ಸಾಲನ್ನು ಸಂಪೂರ್ಣ ಮಾಡ್ದಂಗಾಯಿತು. ದೈವಮೇವಾ ಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ, ಎಲ್ಲ ರೀತಿಯನ್ನೆಲ್ಲೂ ಈ ರೀತಿ ಉಪಾಸನೆಯನ್ನು ಮಾಡುತ್ತಾರೆ. ಆ ಉಪಾಸನೆಯನ್ನೇ ಯಜ್ಞ ಅಂತ ತಿಳ್ಕೊಳ್ಬೇಕು ನಾವು. ಧ್ಯಾನ ಅಂತ ಅರ್ಥ. ಧ್ಯಾನವನ್ನು ಮಾಡುತ್ತಾರೆ, ಆರಾಧನೆಯನ್ನು ಮಾಡುತ್ತಾರೆ, ಮಾನಸಿಕ ಪೂಜೆಯನ್ನು ಮಾಡುತ್ತಾರೆ. ಇದನ್ನೇ ಯಜ್ಞದ ರೂಪವನ್ನು ಕೊಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡಿಕೊಳ್ಬೇಕು. ಅಪರೇ, ಇನ್ನು ಕೆಲವರು ಬ್ರಹ್ಮಾಗ್ನೌ, ಬ್ರಹ್ಮವೇ ಅಗ್ನಿ. ಇಲ್ಲಿ ಬ್ರಹ್ಮ ಹೇಗೆ ಅಗ್ನಿ ಆಗಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಆಚಾರ್ಯರು ಶ್ರುತಿಯ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಉಪನಿಷತ್ತುಗಳಿಂದ ಇಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಯಾವುದು ಆ ಬ್ರಹ್ಮ ಇಲ್ಲಿ ಅಗ್ನಿಯ ರೂಪದಲ್ಲಿ ವಿವರಿಸಿದ್ದಾರೆಯೋ ಅದು ಎಂತಹ ಬ್ರಹ್ಮ ಅಂತ ಹೇಳಿದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇದು ತೈತ್ತಿರೀಯ ಉಪನಿಷತ್ತಿನಲ್ಲಿ ಬರ್ತಕ್ಕಂತಹ ಬ್ರಹ್ಮನ ಒಂದು ಲಕ್ಷಣ. ಸತ್ಯವಾದದ್ದು, ಜ್ಞಾನವಾದದ್ದು, ಅನಂತವಾದದ್ದೇ ಬ್ರಹ್ಮ. ಇನ್ನು ಬೃಹದಾರಣ್ಯಕೋಪನಿಷತ್ತಿನಲ್ಲಿರ್ತಕ್ಕಂಥದ್ದು ವಿಜ್ಞಾನಂ ಆನಂದಂ ಬ್ರಹ್ಮ, ಚೈತನ್ಯಮಯವಾಗಿರ್ತಕ್ಕಂತಹ ಜ್ಞಾನ ಸ್ವರೂಪ ಮತ್ತು ಆನಂದ ಸ್ವರೂಪಗಳಿರ್ತಕ್ಕಂಥದ್ದೇ ಬ್ರಹ್ಮ. ಇನ್ನು ಮತ್ತೆ ಬೃಹದಾರಣ್ಯಕೋಪನಿಷತ್ತಿನ ವಾಕ್ಯವೇ ಯದು ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರಃ. ಇದು ಸಾಕ್ಷಾತ್ತಾಗಿರ್ತಕ್ಕಂತಹ ಅನುಭವ, ಸಚ್ಚಿದಾನಂದ ಸ್ವರೂಪದ ಅನುಭವ, ಅದು ಬ್ರಹ್ಮ. ಅಪರೋಕ್ಷ, ಇದು ಪರೋಕ್ಷವಾದದ್ದಲ್ಲ. ಇಂದ್ರಿಯ ಅಥವಾ ಮನಸ್ಸುಗಳ ಮೂಲಕ ನಾವು ಹೊರಗಿನ ವಸ್ತುಗಳನ್ನು ಅನುಭವಿಸಿಕೊಳ್ಳುತ್ತೇವೆ, ಆ ರೀತಿ ಅಲ್ಲ ಇದು.
ಯಾವ ಮಧ್ಯವರ್ತಿಯೂ ಇಲ್ಲದೆ ಅನುಭವಕ್ಕೆ ಬರ್ತಕ್ಕಂಥದ್ದು. ಯಾಕಪ್ಪ ಮಧ್ಯವರ್ತಿ ಬೇಡ ಅಂತಂದರೆ ಅದು ನಮ್ಮ ಸ್ವರೂಪವೇ ಆಗಿರೋದ್ರಿಂದ. ಯಾವುದನ್ನು ಬ್ರಹ್ಮ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಕರೀತೇವೆ ಅದು ನಮ್ಮ ಪ್ರತ್ಯಗಾನಂದ, ನಮ್ಮ ಆತ್ಮವೇ ಆಗಿರೋದ್ರಿಂದ ಇದನ್ನು ಅನುಭವಿಸೋದಕ್ಕೆ, ನೋಡೋದಕ್ಕೆ, ಇದರ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಯಾವ ಮಧ್ಯವರ್ತಿಯೂ ಬೇಕಾಗೋದಿಲ್ಲ. ಅದಕ್ಕೆ ಸಾಕ್ಷಾತ್ತಾದ್ದು, ನೇರವಾದದ್ದು ಅಂತ ಹೇಳೋದ್ರ ಅಲ್ಲದೇ ಅಪರೋಕ್ಷವಾದದ್ದು, ಯಾವ ಮಧ್ಯವರ್ತಿಯೂ ಇಲ್ಲದೇ ಇರತಕ್ಕಂತಹ ಜ್ಞಾನ ಸ್ವರೂಪಿಯಾಗಿರ್ತಕ್ಕಂಥವನು ಬ್ರಹ್ಮ ಅಂತ ಹೇಳಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳ್ತಾರೆ. ಇಂತಹ ಆತ್ಮವು ಸರ್ವಾಂತರಃ, ಎಲ್ಲರ ಅಂತರಂಗದಲ್ಲಿದೆ, ಎಲ್ಲ ಜೀವಿಗಳ ಅಂತರಂಗದಲ್ಲಿದೆ, ಎಲ್ಲ ಚರಾಚರ ವಸ್ತುಗಳ ಅಂತರಂಗದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅಶನಾಯಾದಿ ಸರ್ವ ಸಂಸಾರ ಧರ್ಮವರ್ಜಿತಂ, ಹಸಿವು, ಬಾಯಾರಿಕೆ, ವೃದ್ಧಾಪ್ಯ ಮುಂತಾದಂತಹ ಸಂಸಾರ ಧರ್ಮಗಳು, ಸಂಸಾರ ಅಂದರೆ ಜನನ ಮರಣ ಚಕ್ರ, ಅದನ್ನು ಹೊಂದುವಂತಹ ಜೀವಿ, ಆ ಜೀವಿಗಿರ್ತಕ್ಕಂತಹ ಏನೇನು ಗುಣಗಳಿವೆ ಆ ಯಾವ ಗುಣಗಳು ಸಂಸಾರ ಧರ್ಮಗಳು ಕೂಡ ಈ ಬ್ರಹ್ಮನಲ್ಲಿ ಇಲ್ಲ. ನೇತಿ ನೇತಿ ಇತಿ ನಿರಸ್ತ ಅಶೇಷ ವಿಶೇಷಂ, ಇದರಲ್ಲಿ ಯಾವ ವಿಶೇಷಣಗಳು ಗುಣವೂ ಇಲ್ಲ. ಆ ಗುಣಗಳೆಲ್ಲ ತೆಗೆದು ಹಾಕಿದ ಮೇಲೆ ಯಾವುದು ಉಳಿಯುತ್ತದೆಯೋ ಅದೇ ಬ್ರಹ್ಮ. ಇದನ್ನು ಬ್ರಹ್ಮಶಬ್ದೇನ ಉಚ್ಯತೆ ಅಂತ ಹೇಳಿ ಬಹಳ ಸಂಕ್ಷಿಪ್ತವಾಗಿ ಇಡೀ ಉಪನಿಷತ್ತಿನಗಳಲ್ಲಿರ್ತಕ್ಕಂತಹ ಬ್ರಹ್ಮದ ಉಪದೇಶವನ್ನು, ಅದರ ತಾತ್ಪರ್ಯವನ್ನು ಸಂಕ್ಷಿಪ್ತವಾಗಿ ಮಾಡಿಕೊಟ್ಟಿದ್ದಾರೆ ಶಂಕರಾಚಾರ್ಯರು. ಇಲ್ಲಿ ಬ್ರಹ್ಮಾಗ್ನಿ ಅಂತಂದರೆ ಏನು ಅಂದರೆ ಬ್ರಹ್ಮ ತತ್ ಅಗ್ನಿಶ್ಚ, ಯಾವುದು ಬ್ರಹ್ಮವೋ ಅದೇ ಇಲ್ಲಿ ಅಗ್ನಿ ಅಂತ ಹೇಳ್ತಾ ಇದ್ದಾರೆ. ಯಾವುದು ಬ್ರಹ್ಮವೋ ಅದೇ ಇಲ್ಲಿ ಅಗ್ನಿ. ಅಗ್ನಿ ಬೇರೆಯಲ್ಲ, ಬ್ರಹ್ಮ ಬೇರೆಯಲ್ಲ. ಹೋಮಾದಿ ಕರಣತ್ವ ವಿವಕ್ಷಯ, ಹೋಮದ ದೃಷ್ಟಿಯಿಂದ, ಹೋಮದ ಒಂದು ಸಾಧನದ ದೃಷ್ಟಿಯಿಂದ ಇಲ್ಲಿ ಬ್ರಹ್ಮವನ್ನು ಅಗ್ನಿ ಅಂತ ಕರೆದಿದ್ದಾರಷ್ಟೇ. ಅಂತಹ ಬ್ರಹ್ಮವೇ ಅಗ್ನಿ ಬ್ರಹ್ಮವಾಗಿರ್ತಕ್ಕಂತಹ ಅಗ್ನಿಯಲ್ಲಿ ಅಥವಾ ಬ್ರಹ್ಮಾಗ್ನಿಯಲ್ಲಿ ಅಪರೇ ಅಂತ ಅಂದರೆ ಇಲ್ಲಿ ಬ್ರಹ್ಮವಿದರಾಗ್ತಕ್ಕಂಥವರು, ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥವ್ರು ಏನು ಮಾಡ್ತಾರಂತೆ, ಯಜ್ಞ ಅಂದರೆ ಇಲ್ಲಿ ಆತ್ಮ, ಯಜ್ಞ ಶಬ್ದೇನ ಆತ್ಮ ಉಚ್ಯತೆ, ಯಜ್ಞ ಶಬ್ದ ವಾಚ್ಯ ಆತ್ಮ. ಆತ್ಮ ಅನ್ನೋದಕ್ಕೂ ಯಜ್ಞ ಅನ್ನೋದಕ್ಕೂ ಒಂದೇ ಅರ್ಥ ಇದೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಆತ್ಮನಾಮಸು, ಆತ್ಮಕ್ಕೆ ಹಲವಾರು ಶಬ್ದಗಳಿವೆ, ಅವುಗಳಲ್ಲಿ ಯಜ್ಞ ಅನ್ನುವಂತಹ ಶಬ್ದ ಕೂಡ ಒಂದು. ಬ್ರಹ್ಮ ಎನ್ನುವಂತಹ ಅಗ್ನಿಯಲ್ಲಿ ಆತ್ಮನನ್ನು ಹೋಮ ಮಾಡುತ್ತಾರೆ, ಆತ್ಮನನ್ನು ಹೋಮ ಮಾಡುತ್ತಾರೆ. ಆತ್ಮಾನಂ ಯಜ್ಞಂ, ಆತ್ಮ ಅನ್ನುವಂಥದ್ದು, ಯಜ್ಞ ಅನ್ನುವಂಥದ್ದು ಪಾರಮಾರ್ಥಿಕವಾಗಿ ಏನು ಪರಬ್ರಹ್ಮವೇ ಆಗಿದೆ. ಹಾಗಾದರೆ ಆತ್ಮಕ್ಕೂ ಬ್ರಹ್ಮಕ್ಕೂ ಏನು ವ್ಯತ್ಯಾಸ ಎಂದರೆ, ಬುದ್ಧಿ ಮನಸ್ಸು ಮುಂತಾದಂತಹ ಉಪಾಧಿಗಳಿಂದ ಕೂಡಿರ್ತಕ್ಕಂಥದ್ದನ್ನು ಜೀವಾತ್ಮ ಅಥವಾ ಆತ್ಮ ಅಂತ ಕರೀತೇವೆ. ಅವುಗಳಿಲ್ಲದೇನೆ ಯಾವ ಉಪಾಧಿಗಳು ಇಲ್ಲದೇ ಇದ್ದಾಗ ಅದನ್ನು ನಾವು ಪರಮಾತ್ಮ ಅಥವಾ ಬ್ರಹ್ಮ ಅಂತ ಕರೀತೇವೆ. ಹೀಗೆ ಇಂತಹ ಆತ್ಮವನ್ನು ಆಹುತಿಯನ್ನಾಗಿ ನೀಡ್ತಾ ಇದ್ದಾರೆ. ಅಂದರೆ ಎರಡು ವಿಷಯ ಗೊತ್ತಾಯಿತು ನಮಗೀಗ. ಅಗ್ನಿ ಅನ್ನುವಂಥದ್ದು ಬ್ರಹ್ಮ, ಯಜ್ಞ ಅನ್ನುವಂಥದ್ದು ಆತ್ಮ ಅಂತ ಹೇಳಿ, ಈ ಆತ್ಮವನ್ನು ಆಹುತಿ ರೂಪವಾಗಿರ್ತಕ್ಕಂತಹ ಯಜ್ಞ ಎನ್ನುವಂತಹ ಹೆಸರಿನ ಆತ್ಮವನ್ನು ಉಪಜುಹ್ವತಿ, ಅದನ್ನು ಬ್ರಹ್ಮಾಗ್ನಿ ಅನ್ನೋದರಲ್ಲಿ ಯಜ್ಞವನ್ನು ಮಾಡುತ್ತಾರೆ, ಆಹುತಿಯಾಗಿ ಹಾಕ್ತಾರೆ ಆತ್ಮವನ್ನು, ಅಂದರೆ ಯಜ್ಞವನ್ನು. ಅಂದರೆ ಏನರ್ಥ,
ಸೋಪಾಧಿಕವಾಗಿ ನಾನು ಕರ್ತ ನಾನು ಭೋಕ್ತ ಅಂತ ತಿಳ್ಕೊಂಡು ಸುಖ ದುಃಖಾದಿಗಳನ್ನು ಅನುಭವಿಸ್ಕೊಂಡು ಇರುತ್ತಲ್ಲ ಆತ್ಮ, ಜೀವಾತ್ಮ, ಅದು ಸೋಪಾಧಿಕ ಆತ್ಮ. ಆ ಆತ್ಮವನ್ನು ಅದರ ನಿಜವಾದ ರೂಪದಲ್ಲಿ ನಿರುಪಾಧಿಕವಾಗಿ ಪರಬ್ರಹ್ಮ ರೂಪದಲ್ಲಿ ನೋಡತಕ್ಕಂಥದ್ದನ್ನೇ ಇಲ್ಲಿ ಯಜ್ಞ ರೂಪದಲ್ಲಿ ಹೇಳಿದ್ದಾರೆ. ಹೇಗಪ್ಪ ಅಂತಂದರೆ ಆ ಯಜ್ಞದಲ್ಲಿ ಆಹುತಿಯನ್ನು ಕೊಟ್ಟ ಮೇಲೆ ಅಗ್ನಿಗೂ ಆಹುತಿಗೂ ವ್ಯತ್ಯಾಸವೇ ಗೊತ್ತಾಗೋದಿಲ್ಲ. ಅಗ್ನಿ ಅದನ್ನು ನುಂಗಿಕೊಂಡು ಬಿಡುತ್ತೆ, ದಹಿಸಿ ಬಿಡುತ್ತೆ, ಎಲ್ಲವೂ ಅಗ್ನಿಯೇ ಆಗಿಬಿಡುತ್ತೆ. ಆ ರೀತಿ ಜೀವಾತ್ಮ ಭಾವನೆಯನ್ನು ಕರ್ತೃತ್ವ, ನಾನು ಕರ್ತ ನಾನು ಭೋಕ್ತೃ ಅನ್ನುವಂತಹ ಭಾವನೆ ಇರ್ತಕ್ಕಂತಹ ಆತ್ಮಭಾವವನ್ನು ನಿರುಪಾಧಿಕವಾಗಿರ್ತಕ್ಕಂತಹ ಪರಬ್ರಹ್ಮ ಈ ಭಾವನೆಯಲ್ಲಿ ವಿಲೀನಗೊಳಿಸಿದಾಗ ಉಳಿತಕ್ಕಂಥದ್ದು ಬ್ರಹ್ಮಭಾವವೇ. ಆ ಬ್ರಹ್ಮಭಾವವನ್ನು ಪಡೆದುಕೊಳ್ಳುವಂತಹ ಪ್ರಕ್ರಿಯೆಯನ್ನು ಯಜ್ಞಕ್ಕೆ ಇಲ್ಲಿ ಹೋಲಿಸಿ ತೋರಿಸಿದ್ದಾರೆ. ಅದನ್ನು ಮಾಡತಕ್ಕಂಥವ್ರು ಯಾರು ಅಂತಂದರೆ ಬ್ರಹ್ಮಾತ್ಮೈಕತ್ವ ದರ್ಶನ ನಿಷ್ಠಾಹ ಸನ್ಯಾಸಿನಃ. ಬ್ರಹ್ಮ ಮತ್ತು ಆತ್ಮದ ನಡುವೆ ಯಾವುದೇ ಭೇದವನ್ನು ನೋಡದೆಯೇ ಎರಡೂ ಒಂದೇ ಅಂತ ತಿಳಿದುಕೊಂಡು ಆ ಒಂದು ದರ್ಶನದಲ್ಲಿ ಜ್ಞಾನದಲ್ಲಿ ನಿಷ್ಠರಾಗಿರ್ತಕ್ಕಂತಹ ಸನ್ಯಾಸಿಗಳೇ ಇಂತಹ ಯಜ್ಞವನ್ನು ಬ್ರಹ್ಮಯಜ್ಞವನ್ನು ಮಾಡುತ್ತಾರೆ ಅಂತ ಇಲ್ಲಿ ಶ್ಲೋಕದಲ್ಲಿ ಅಭಿಪ್ರಾಯವನ್ನು ಮಾಡಬಹುದು. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋದಾದರೆ, ಇದು ಸಮ್ಯಕ್ ದರ್ಶನವಾಗಿರ್ತಕ್ಕಂತಹ ಸಮ್ಯಕ್ ಜ್ಞಾನ, ಆತ್ಮಜ್ಞಾನ ರೂಪವಾಗಿರ್ತಕ್ಕಂತಹ ಯಜ್ಞ. ಇದು ದೈವಯಜ್ಞ ಮುಂತಾದವುಗಳಿಗಿಂತಲೂ ಅತ್ಯುತ್ತಮವಾಗಿರ್ತಕ್ಕಂತಹ ಯಜ್ಞ ಇದು ಅಂತ ಮುಂದೆ ಅದನ್ನು ಹೊಗಳಬೇಕಾಗಿದೆ. ಅದನ್ನು 33ನೆಯ ಶ್ಲೋಕದಲ್ಲಿ ಹೊಗಳುತ್ತಾ ಇದ್ದಾರೆ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನಯಜ್ಞ ಪರಂತಪ ಅಂತ ಹೇಳಿ, ದ್ರವ್ಯಮಯ ಯಜ್ಞ ಮುಂತಾದಂತಹ ಯಜ್ಞಗಳಿಗಿಂತಲೂ ಕೂಡ ಜ್ಞಾನಯಜ್ಞ ಬ್ರಹ್ಮಯಜ್ಞ ಅನ್ನುವಂತಹದ್ದು ಅತ್ಯಂತ ಶ್ರೇಷ್ಠವಾದದ್ದು ಹೇ ಪರಂತಪ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅದನ್ನು ಸ್ತುತಿ ಮಾಡಬೇಕು ಆದರೆ ಮೊದಲು ಈ ಬ್ರಹ್ಮಯಜ್ಞಕ್ಕಿಂತಲೂ ನಿಕೃಷ್ಟವಾಗಿರ್ತಕ್ಕಂತಹ ಕಡಿಮೆಯಾದಾಗಿರ್ತಕ್ಕಂತಹ ಯಜ್ಞಗಳನ್ನು ಮೊದಲು ಹೇಳಬೇಕು, ಅವುಗಳು ಏನು ಅಂತ ಹೇಳಿ. ಅದಕ್ಕಾಗಿ ಈಗಾಗಲೇ ದ್ರವ್ಯ ಯಜ್ಞವನ್ನು ಹೇಳಿದ್ದಾರೆ, ಇನ್ನೂ ಕೆಲವು ಯಜ್ಞಗಳ ಸ್ವರೂಪವನ್ನು ಹೇಳುತ್ತಾ ಇದ್ದಾರೆ. ಶ್ರೋತ್ರಾದೀನ್ ಇಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಮೊದಲನೇದೇನಪ್ಪ ಅಂತಂದರೆ, ಮೊದಲನೇ ಸಾಲಿನಲ್ಲಿ ಬರ್ತಕ್ಕಂಥದ್ದು ಇಂದ್ರಿಯಗಳೇ ಆಹುತಿಗಳು. ಇಲ್ಲಿ ಎಂತಹ ಇಂದ್ರಿಯಗಳು? ಶ್ರೋತ್ರ, ಚಕ್ಷುರೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ ಮುಂತಾದಂಥವುಗಳು. ಈ ಇಂದ್ರಿಯಗಳನ್ನು ಇನ್ನೂ ಕೆಲವು ರೀತಿಯ ಯೋಗಿಗಳು, ಅನ್ಯೇ ಯೋಗಿನಃ, ಅವರೇನು ಮಾಡ್ತಾರೆ, ಸಂಯಮ ಎನ್ನುವಂತಹ ಅಗ್ನಿಗಳಲ್ಲಿ, ಇದು ಅಗ್ನಿ ಅಂತ ಹೇಳಿಲ್ಲ, ಏಕವಚನ ಬಹುವಚನ ಹೇಳ್ತಾ ಇದ್ದಾರೆ, ಅಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ. ಅನ್ನಂದರೆ ಒಂದೊಂದು ಇಂದ್ರಿಯಕ್ಕೂ ಒಂದೊಂದು ಸಂಯಮಾಗ್ನಿ ಅಂತ ಅರ್ಥ. ಚಕ್ಷುರಿಂದ್ರಿಯವನ್ನು ಸಂಯಮ ಮಾಡಿದರೆ, ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ಅದು ಒಂದು ರೀತಿಯ ಯಜ್ಞ. ಅದೇ ರೀತಿ ಶ್ರೋತ್ರೇಂದ್ರಿಯವನ್ನು ಅದರ ವಿಷಯಗಳ ಕಡೆ ಹೋಗದಂತೆ ಬಿಡದೆ ಹಿಂತೆಗೆದುಕೊಂಡು ನಿಯಂತ್ರಣ ಮಾಡತಕ್ಕಂಥದ್ದೇನೋ ಅದು ಒಂದು ರೀತಿಯ ಯಜ್ಞ. ಹೀಗೆ ಪ್ರತಿ ಇಂದ್ರಿಯಕ್ಕೂ ಕೂಡ ಆಯಾ ವಿಷಯಗಳಿಗೆ, ಆಯಾ ವಿಷಯಗಳ ಹತ್ತಿರ ಇಂದ್ರಿಯಗಳು ಹೋಗುವುದನ್ನು ತಡೆದು ಅವುಗಳನ್ನು ಹಿಂತೆಗೆದುಕೊಳ್ತೀವಲ್ಲ, ಅದನ್ನು ಸಂಯಮ ಅಂತ ಕರೀತಾರೆ. ಅದನ್ನು ಬೇರೆ ಬೇರೆ ರೀತಿಯ ಯಜ್ಞಗಳು, ಒಂದೊಂದು ಇಂದ್ರಿಯಕ್ಕೂ ಒಂದೊಂದು ಯಜ್ಞ ಅಂತ ಕರೀತಾ ಇದ್ದಾರೆ.
ಆದರೆ ಅಗ್ನಿ ಅನ್ನುವಂಥದ್ದು ಒಂದೇ ರೂಪವಾದದ್ದು, ಅದು ಸಂಯಮ, ನಿಯಂತ್ರಣ ಅನ್ನುವಂಥದ್ದು. ಸಂಯಮ ಏವ ಅಗ್ನಯ, ಸಂಯಮ ಅನ್ನುವೇ ಅಗ್ನಿಗಳು. ಅವುಗಳಲ್ಲಿ ಇಂದ್ರಿಯಗಳನ್ನು ಹೋಮ ಮಾಡ್ತಕ್ಕಂಥದ್ದು. ಇದರ ಅರ್ಥ ಏನಪ್ಪ ಅಂದರೆ ಇಂದ್ರಿಯ ಸಂಯಮಮೇವ ಕುರುವಂತಿ, ಇಂದ್ರಿಯಗಳ ಸಂಯಮವನ್ನು ಮಾಡುತ್ತಾರೆ ಯೋಗಿಗಳು ಅಂತ ಅರ್ಥ. ಇದು ಮೊದಲನೇ ಸಾಲಲ್ಲಿ ಬರತಕ್ಕಂತಹ ವಿಷಯ. ಶ್ರೋತ್ರಾದೀನ್ ಇಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ. ಇನ್ನು ಎರಡನೇದೇನಪ್ಪ ಅಂತಂದರೆ ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಇಂದ್ರಿಯಗಳು ಕೂಡ ಎಲ್ಲಿ ಹೋಗ್ತಾ ಇದ್ದಾವೆ ಅಂತಂತಂದರೆ ವಿಷಯ ವಸ್ತುಗಳ ಕಡೆ ಹೋಗ್ತಾ ಇದ್ದಾವಲ್ಲ, ಆ ವಿಷಯ ವಸ್ತುಗಳನ್ನು ಇಂದ್ರಿಯಗಳಲ್ಲಿ ಹೋಮ ಮಾಡ್ತಕ್ಕಂಥದ್ದು. ಶಬ್ದಾದೀನ್, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮುಂತಾದವುಗಳನ್ನು ಇಂದ್ರಿಯಗಳು ಎಂಬ ಅಗ್ನಿಗಳಲ್ಲಿ ಪ್ರತಿ ಇಂದ್ರಿಯಕ್ಕೂ ಒಂದೊಂದು ವಿಷಯ ಇದೆ. ಚಕ್ಷುವಿಗೆ ರೂಪ ಅನ್ನುವಂಥದ್ದು ವಿಷಯವಾದರೆ, ಚಕ್ಷುವಿಗೆ ರೂಪವಾದರೆ ಶ್ರೋತ್ರೇಂದ್ರಿಯಕ್ಕೆ ಶಬ್ದ, ರಸನೇಂದ್ರಿಯಕ್ಕೆ ರಸ, ಈ ರೀತಿ ಪ್ರತಿಯೊಂದು ಇಂದ್ರಿಯಕ್ಕೂ ಒಂದು ವಿಷಯ ಇದೆ. ಇಲ್ಲಿ ಆಹುತಿ ಯಾವುದಾಗುತ್ತೆ ಅಂದರೆ ಆ ವಿಷಯ ವಸ್ತುಗಳು ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳೇ ವಿಷಯಗಳಾಗುತ್ತೆ. ಅದನ್ನು ಎಲ್ಲಿ ಹೋಮ ಮಾಡ್ತಕ್ಕಂಥದ್ದು ಅಂದರೆ ಇಂದ್ರಿಯಗಳಲ್ಲಿ ಹೋಮ ಮಾಡ್ತಕ್ಕಂಥದ್ದು. ಅಂದರೆ ವಿಷಯ ಗ್ರಹಣವನ್ನು ಇಂದ್ರಿಯಗಳ ಮೂಲಕ ಮಾಡಲೇಬೇಕು ನಾವು, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಕಣ್ಣು ನೋಡುತ್ತೆ ರೂಪವನ್ನು, ಕಿವಿ ಶಬ್ದವನ್ನು ಕೇಳುತ್ತೆ, ಆದರೆ ಅದು ಶಾಸ್ತ್ರ ವಿರುದ್ಧವಾಗಿರಬಾರ್ದು. ನಿಷಿದ್ಧವಾಗಿಲ್ಲದಂತೆ ಅಂತಹ ರೂಪವನ್ನೇ ಕಣ್ಣು ನೋಡಬೇಕು. ನಿಷಿದ್ಧವಾಗಿಲ್ಲದಂತಹ ಶಬ್ದವನ್ನು ಕಿವಿ ಕೇಳಬೇಕು. ನಿಷಿದ್ಧವಾಗಿಲ್ಲದಂತಹ ವಾಸನೆಯನ್ನು ಘ್ರಾಣೇಂದ್ರಿಯ ಮೂಸಿ ನೋಡಬೇಕು. ನಿಷಿದ್ಧವಾಗಿಲ್ಲದಂತಹ ವಸ್ತುಗಳನ್ನೇ ಚರ್ಮ, ತ್ವಗೀಂದ್ರಿಯ ಮುಟ್ಟಬೇಕು. ನಿಷಿದ್ಧವಾಗಿಲ್ಲದೆ ಇರತಕ್ಕಂತಹ ವಸ್ತುಗಳ ರುಚಿಯನ್ನೇ ರಸನೇಂದ್ರಿಯ ಅನ್ನುವಂಥದ್ದು ಅದು ಆಸ್ವಾದಿಸಬೇಕು ಅಂತ ಅರ್ಥ. ಶ್ರೋತ್ರಾದಿಭಿ ಅವಿರುದ್ಧ ವಿಷಯಗ್ರಹಣಂ. ಅವಿರುದ್ಧ ಅಂದರೆ ಶಾಸ್ತ್ರಕ್ಕೆ ವಿರುದ್ಧವಲ್ಲದೆ ಇರತಕ್ಕಂತಹ ಯಾವುದು ನಿಷೇಧ ಅಥವಾ ಯಾವುದನ್ನು ಪಾಪಕರ್ಮ ಅಂತ ಕರೀತೇವೆ ಅದನ್ನು ಮಾಡದೆಯೇ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಶಬ್ದ, ಸ್ಪರ್ಶ, ರೂಪಾದಿ, ರಸಾದಿಗಳನ್ನು ಗ್ರಹಣ ಮಾಡತಕ್ಕಂಥದ್ದನ್ನೇ ಇಲ್ಲಿ ಹೋಮ ಅಂತ ಕರೆದಿದ್ದಾರೆ. ಇನ್ನು 27ನೇ ಶ್ಲೋಕಕ್ಕೆ ಹೋದರೆ ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ ಆತ್ಮಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ. ಇನ್ನೂ ಕೆಲವರು ಚಾಪರೆ ಏನು ಮಾಡ್ತಾರೆ ಅಂತಂದರೆ ಇಂದ್ರಿಯ ಕರ್ಮಾಣಿ, ಸರ್ವಾಣಿ ಇಂದ್ರಿಯ ಕರ್ಮಾಣಿ, ಎಲ್ಲ ರೀತಿಯ ಇಂದ್ರಿಯ ಕರ್ಮಗಳನ್ನೂ ಕೂಡ, ಇಂದ್ರಿಯಗಳು ಏನೇನು ಚಟುವಟಿಕೆಗಳನ್ನು ಮಾಡುತ್ತವೆಯೋ ಅದೆಲ್ಲವನ್ನೂ ಕೂಡ ಅಂತ ಅರ್ಥ. ತಥಾ ಪ್ರಾಣಕರ್ಮಾಣಿ, ಅದೇ ರೀತಿ ಪ್ರಾಣದ ಚಟುವಟಿಕೆ, ಅದು ಕುಗ್ಗಿಸುವುದು, ಹಿಗ್ಗಿಸುವುದು, ಒಳಗಿರ್ತಕ್ಕಂತಹ ವಾಯು ಏನೇನೆಲ್ಲ ಮಾಡುತ್ತೆ. ಇಲ್ಲಿ ವಾಯು ಅಂತಂದರೆ ಹೊರಗಿರ್ತಕ್ಕಂತಹ ವಾಯು ಅಲ್ಲ, ಇಲ್ಲಿರ್ತಕ್ಕಂಥದ್ದು ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಅಂದರೆ ದೇಹದಲ್ಲಿ ಇರ್ತಕ್ಕಂತಹ ವಾಯು ಇದು. ಇಂದ್ರಿಯ ಕರ್ಮಗಳು, ಇಂದ್ರಿಯ ಚಟುವಟಿಕೆಗಳು ಮತ್ತು ಪ್ರಾಣದ ಚಟುವಟಿಕೆಗಳು ಇವನ್ನೇ ಇಲ್ಲಿ ಆಹುತಿಯನ್ನಾಗಿ ಪರಿಗಣಿಸಿದ್ದಾರೆ. ಇಂದ್ರಿಯ ಕರ್ಮಗಳು ಮತ್ತು ಎಲ್ಲ ರೀತಿಯ ಇಂದ್ರಿಯ ಕರ್ಮಗಳು ಮತ್ತು ಪ್ರಾಣದ ಕರ್ಮಗಳನ್ನು ಆಹುತಿ ಅಂತ ಪರಿಗಣಿಸಿದ್ದಾರಂತೆ. ಇನ್ನು ಅಗ್ನಿ ಯಾವುದು ಅಂದರೆ ಆತ್ಮ ಸಂಯಮ ಯೋಗ ಅನ್ನುವಂತಹ ಅಗ್ನಿ. ಆತ್ಮನಲ್ಲಿ ಸಂಯಮ, ಆತ್ಮನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸ್ತಕ್ಕಂಥದ್ದೇ ಆತ್ಮ ಸಂಯಮ. ಅದೇ ಯೋಗ, ಅದನ್ನೇ ಅಗ್ನಿಯಾಗಿ ಪರಿಗಣಿಸಿದ್ದಾರೆ. ಆತ್ಮ ಸಂಯಮ ಅಂತಂದ್ರೆ ಆತ್ಮನಲ್ಲಿ
ಮನಸ್ಸನ್ನು ನೆಲೆಗೊಳಿಸ್ತಕ್ಕಂಥದ್ದು ಆತ್ಮ ಸಂಯಮ. ಅದೇ ಯೋಗವಾಗಿದೆ ಆತ್ಮ ಸಂಯಮ ಯೋಗ. ಆತ್ಮ ಸಂಯಮ ಯೋಗ ಅನ್ನುವಂತಹ ಅಗ್ನಿಯಲ್ಲಿ, ಆತ್ಮ ಸಂಯೋಗ ಅಗ್ನಿಯಲ್ಲಿ ಎಲ್ಲ ಇಂದ್ರಿಯಗಳ ಎಲ್ಲ ಕರ್ಮಗಳನ್ನು, ಪ್ರಾಣಗಳ ಎಲ್ಲ ಕರ್ಮಗಳನ್ನೂ ಕೂಡ ಆಹುತಿಯನ್ನಾಗಿ ಕೊಡ್ತಾ ಇದ್ದಾರೆ. ಜ್ಞಾನದೀಪಿತೆ, ಈ ಆತ್ಮ ಸಂಯಮ ಯೋಗಾಗ್ನಿ ಅನ್ನೋದನ್ನು ಹೊತ್ತಿಸಿರೋದು ಹೇಗೆ, ಅದು ಹೇಗೆ ಹೊತ್ತಿ ಹರಿಯುತ್ತೆ, ಯಾವುದು ಅದಕ್ಕೆ ಇಂಧನ ಅಂತಂದರೆ ಜ್ಞಾನವೇ ಇಂಧನವಂತೆ. ಸ್ನೇಹೇನೈವ ಪ್ರದೀಪೆ ವಿವೇಕ ವಿಜ್ಞಾನೇನ ಉಜ್ವಲ ಭಾವಂ ಆಪಾದಯತೆ ಜ್ಞಾನದೀಪಿತೆ. ಎಣ್ಣೆಗೆ ಪ್ರದೀಪ ಹೇಗೆ, ಪ್ರದೀಪಕ್ಕೆ ಎಣ್ಣೆ ಹೇಗೋ, ಒಂದು ದೀಪಕ್ಕೆ ಎಣ್ಣೆ ಹೇಗೋ ಹಾಗೆ ಅಂತ ಅರ್ಥ. ಆತ್ಮ ಅನಾತ್ಮ ಎನ್ನುವಂತಹ ವಿವೇಕ ಜ್ಞಾನ ಇದೆಯಲ್ಲ, ವಿವೇಕ ವಿಜ್ಞಾನ ಅರಿವು, ಅದರಿಂದ ಹೊತ್ತಿಸಲ್ಪಟ್ಟಂತಹ ಅಂತರ್ಥ. ಯಾವುದನ್ನು ಹೊತ್ತಿಸಿದ್ದಾರೆ? ಆತ್ಮ ಸಂಯಮ ಯೋಗ ಅನ್ನುವಂತಹ ಅಗ್ನಿಯನ್ನು ಹೊತ್ತಿಸಿದ್ದಾರೆ. ಆ ಆತ್ಮ ಸಂಯಮ ಯೋಗದಲ್ಲಿ ಇಂದ್ರಿಯಗಳ ಎಲ್ಲ ಕರ್ಮಗಳನ್ನೂ, ಪ್ರಾಣದ ಎಲ್ಲ ಕರ್ಮಗಳನ್ನು, ಚಟುವಟಿಕೆಗಳನ್ನು ಹೋಮ ಮಾಡುವಂತೆ ಭಾವಿಸುವುದು, ಅದನ್ನು ಕೆಲವರು ಯೋಗಿಗಳು ಮಾಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಕರ್ಮಗಳು ಅಥವಾ ಯಜ್ಞಗಳು ಯಾವ್ಯಾವುದು ಅಂತಂದರೆ ಮುಂದಿನ ಶ್ಲೋಕದಲ್ಲಿ ಬರ್ತಾ ಇದೆ. ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ ಸತಾಪರೇ, ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ದ್ರವ್ಯಯಜ್ಞವನ್ನು ಮಾಡ್ತಾರಂತೆ. ಯಥೇಚ್ಛವಾಗಿ ತೀರ್ಥಕ್ಷೇತ್ರಗಳಲ್ಲಿ ಹಣದ ವಿನಿಯೋಗವನ್ನು ಯಜ್ಞ ಬುದ್ಧಿಯಿಂದ ಮಾಡುತ್ತಾರೆ. ಅದನ್ನು ದ್ರವ್ಯಯಜ್ಞ ಎಂದು ಕರೆಯಲಾಗಿದೆ. ತಪೋಯಜ್ಞ, ಇನ್ನು ಕೆಲವರು ತಪವನ್ನು ಮಾಡುತ್ತಾರೆ. ತಪವೇ ಯಜ್ಞರೂಪವಾಗಿರುತ್ತವರಿಗೆ. ತಪಸ್ವಿಗಳಾಗಿರ್ತಕ್ಕಂಥವರು ತಪಸ್ಸು ಎನ್ನುವಂತಹ ಯಜ್ಞವನ್ನು ಮಾಡುತ್ತಾರಂತೆ. ಯೋಗಯಜ್ಞ, ಯೋಗದಲ್ಲಿ ಬರ್ತಕ್ಕಂತಹ ಪ್ರಾಣಾಯಾಮವಾಗಲಿ ಪ್ರತ್ಯಾಹಾರವಾಗಲಿ ಅಂತಹ ಲಕ್ಷಣವುಳ್ಳಂತಹ ಆ ಯೋಗವೇ ಯಜ್ಞವಾಗಿ ಇರತಕ್ಕಂಥದ್ದು ಯೋಗಯಜ್ಞ. ಅಂಥದ್ದನ್ನು ಯೋಗಿಗಳು, ಇನ್ನೂ ಇತರ ಯೋಗಿಗಳು ಮಾಡುತ್ತಾರೆ. ಆಮೇಲೆ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ, ಇನ್ನು ಕೆಲವರು ಸ್ವಾಧ್ಯಾಯ, ದ್ರವ್ಯಯಜ್ಞ ಅಂತ ಹೇಳಿದರೆ ತೀರ್ಥಕ್ಷೇತ್ರಗಳಲ್ಲಿ ಪುಣ್ಯಕರ್ಮಗಳಿಗಾಗಿ ಯಥೇಚ್ಛವಾಗಿ ಕೆಲವರು ಹಣದ, ಧನದ, ದ್ರವ್ಯದ ವಿನಿಯೋಗವನ್ನು ಮಾಡುತ್ತಾರೆ. ಇದಕ್ಕೆ ಯಜ್ಞ ಬುದ್ಧಿಯಿಂದ ಮಾಡುತ್ತಾರೆ, ನಿಸ್ವಾರ್ಥವಾಗಿ ಮಾಡುತ್ತಾರೆ. ಪರಮಾತ್ಮನಿಗೆ ಪ್ರೀತಿ ಉಂಟಾಗಲಿ ಅಂತ ಮಾಡುತ್ತಾರೆ. ಅದನ್ನು ಇಲ್ಲಿ ದ್ರವ್ಯಯಜ್ಞ ಎಂದು ಕರೆಯಲಾಗಿದೆ. ತಪೋಯಜ್ಞ, ತಪಸ್ಸನ್ನು ಯಜ್ಞ ಭಾವನೆಯಿಂದ ಭಗವತ್ ಪ್ರೀತ್ಯರ್ಥವಾಗಿ ತಪಸ್ವಿಗಳು ಮಾಡಿದರೆ ಅದು ತಪೋಯಜ್ಞ ಅಂತ ಕರೆಸಿಕೊಳ್ಳುತ್ತೆ. ಯೋಗಯಜ್ಞ, ಯೋಗದ ಅಂಗಗಳಾಗಿರ್ತಕ್ಕಂತಹ ಪ್ರಾಣಾಯಾಮ, ಪ್ರತ್ಯಾಹಾರ ಮುಂತಾದಂಥವುಗಳು, ಅವುಗಳನ್ನು ಮಾಡತಕ್ಕಂಥದ್ದು ಯೋಗಯಜ್ಞ. ಅದನ್ನು ಕೂಡ ಭಗವತ್ ಪ್ರೀತ್ಯರ್ಥವಾಗಿ ಭಗವಂತನನ್ನೇ ಗುರಿಯಾಗಿ ಇಟ್ಟುಕೊಂಡು ಮಾಡ್ತಕ್ಕಂಥದ್ದು ಯೋಗಯಜ್ಞ. ಇನ್ನು ಕೆಲವರು ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ. ಸ್ವಾಧ್ಯಾಯ ಅಂತಂದರೆ ಯಥಾವಿಧಿ ಋಗಾದಿ ಅಭ್ಯಾಸ, ವೇದಾಭ್ಯಾಸವನ್ನು ಮಾಡ್ತಕ್ಕಂಥದ್ದು. ವೇದಗಳು ಅಂತಂತ ಹೇಳಿದರೆ ವೇದದ ಸಾರ ಸರ್ವಸ್ವಗಳಾಗಿರ್ತಕ್ಕಂತಹ ವೇದಾಂತ, ಉಪನಿಷತ್ತು ಮುಂತಾದವುಗಳನ್ನು, ಗೀತಾದಿಗಳನ್ನು ಅಭ್ಯಾಸ ಮಾಡತಕ್ಕಂಥದ್ದು. ಅದನ್ನೇ ಯಜ್ಞ ಭಾವನೆಯಿಂದ ಪರಮಾತ್ಮನಿಗೆ ಪ್ರೀತಿಯುಂಟಾಗಲಿ ಅನ್ನುವಂತಹ ಭಾವನೆಯಿಂದ ಮಾಡತಕ್ಕಂಥದ್ದು ಸ್ವಾಧ್ಯಾಯ ಯಜ್ಞ. ಇನ್ನು ಜ್ಞಾನಯಜ್ಞ ಅಂತಂದರೆ ಶಾಸ್ತ್ರಾರ್ಥವನ್ನು ಚೆನ್ನಾಗಿ ತಿಳಿದುಕೊಳ್ತಕ್ಕಂಥದ್ದು.
ಶಾಸ್ತ್ರಾರ್ಥ ಪರಿಜ್ಞಾನಂ ಯಜ್ಞ, ಅದೇ ಯಜ್ಞವಾಗಿ ಯಾರಿಗೆ ಇರುತ್ತೋ ಅದು ಜ್ಞಾನಯಜ್ಞ. ಇದನ್ನು ಮಾಡ್ತಕ್ಕಂಥವ್ರು ಯಾರು ಅಂತಂದರೆ ಯತಯಃ, ಯತನಶೀಲಾಹ, ಬಹಳ ಪ್ರಯತ್ನಪಟ್ಟು ಮಾಡ್ತಕ್ಕಂಥವರತ್ತೆ. ಸಂಶಿತವ್ರತಾಹ, ಸಮ್ಯಕ್ಷಿತಾನಿ, ಬಹಳ ಚೂಪಾಗಿ ಮಾಡ್ಕೊಂಡಿರ್ತಾರಂಥವರು. ಚೆನ್ನಾಗಿ ಹರಿತವಾಗಿ ಇರ್ತಕ್ಕಂತಹ, ಪರಿಪೂರ್ಣವಾಗಿರ್ತಕ್ಕಂತಹ, ಕರಾರುವಕ್ಕಾಗಿ ಇರ್ತಕ್ಕಂತಹ ವ್ರತಗಳನ್ನು ಮಾಡಿಕೊಂಡು ಬರ್ತಾರಂತೆ. ಅಂಥವರು ಸಂಶಿತವ್ರತಾಹ ಅಂತ ಕೃಷ್ಣ ಬಣ್ಣಿಸ್ತಾನೆ. ಹೀಗೆ ಹಲವು ಯಜ್ಞಗಳನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಮುಂದೆ ಕೂಡ ಕೆಲವು ಯಜ್ಞಗಳನ್ನು ವಿವರಿಸಿಬಿಟ್ಟು ಆ ಎಲ್ಲ ಯಜ್ಞಗಳಿಗಿಂತಲೂ ಯಾಗಗಳಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಅಂತಂದರೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಅಂತ ವಿವರಿಸಲಾದ ಅಥವಾ 25ನೇ ಶ್ಲೋಕದಲ್ಲಿ ಬ್ರಹ್ಮಾಗ್ನ ವಪರೇ ಯಜ್ಞಂ ಅಂತ ಯಾವುದನ್ನು ಭಗವಂತ ಕೃಷ್ಣ ವಿವರಿಸಿದ್ದಾನೋ ಅದೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಯಜ್ಞ ಅಂತ ಹೇಳಿ ಸಮಾಪ್ತಿಗೊಳಿಸ್ತಾನೆ ಈ ಪ್ರಕರಣವನ್ನು. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.